ಕ್ವಚಿತ್ ಗ್ರಂಥ ಪಕ್ಷಿ ಬಂತಿ ಮಹಾಭಾರತದ ಶ್ಲೋಕವನ್ನ ರಾಜರ ಗ್ರಂಥ ಸಂಗ್ರಹಿಸಬಹುದು. ರಾಜರು ನಿಜವಾಗಿ ರಾಜರು ಬರೆದದ್ದೆಲ್ಲ ಕೊಡಿಸು, ಅದು ಸಂಶಯವೇ ಇಲ್ಲ. ಆದರೆ ಅವರು ಬರೆದದ್ದರ ಸಂಬಂಧಿ ಯಾರು ಸೇರಿಸಿದ್ದು ಇದು ಒಂದು ಯೋಚನೆ ಮಾಡಿದ್ರೆ ಅವ್ರು ಇಷ್ಟೆಲ್ಲ ಒದ್ದಾಡಬೇಕು, ಸಿಬ್ಬಲ್ಲಾಗ ಹಾಕೋದು, ಗಾಳಿ ಪ್ರಾಣಾಯ ಮಾಡೋದು, ಶೀತಗಾಸ ಮಾಡೋದು ಎಲ್ಲ ಬರೋದು. ಅಪಾರ ಕೂಡಿಸ್ಲಿಕ್ಕೋಸ್ಕರ ಅವರು ಶೀತಗಾಸ ನೋಡಿದ್ರೆ ಅಯ್ಯೋ ಪಾಪ ಇದಕ್ಕಿಂತ ಒಳ್ಳೆ ವಿಷಯ ತಲೆ ಖರ್ಚು ಮಾಡಿದ್ರೆ ಹೆಚ್ಚು ವಿಷಯಗಳಾಗಿ ಬರ್ತಿತ್ತು. ಒದ್ದಾಟ ಪಡೆದು ನೋಡಿದ್ರೆ ಅಯ್ಯೋ ಪಾಪ ವ್ಯಕ್ತ ಕಾಣುತ್ತೆ. ಆದ್ರೆ ಪಾಪ ಅಂದ್ರೆ ಪಾಪವೇ, ಶೋಚನೀಯ ವಿದ್ಯೆ ಬರುತ್ತಂತ. ಆ ಥರ ಅವನು ನಿಜವಾಗಿ ಹೆಡ್ಡರೇನೂ ಅಲ್ಲ, ಆದರೆ ರಾಜನ ಹೇಳಿದ್ದು ಅನ್ನುವಂತಹ ಪ್ರಗತಿ ಒಳಗಾಗಿ ತಮ್ಮ ಸಮಸ್ತ ಪಾಂಡಿತ್ಯವನ್ನು ರದ್ದು ಮಾಡಿಕೊಳ್ತಾರೆ. ಅದನ್ನ ಇಡೀ ಆಚಾರ್ಯರು ಒಂದು ಆಚಾರ್ಯರಿಗೆ ಸಂಬಂಧಪಟ್ಟಂತಹ ನಮ್ಮ ಎಲ್ಲ ಗ್ರಂಥಕಾರರು, ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮತ್ತು ಸಂಗ್ರಹ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಿದ ವಿಶ್ವಪತಿ ತೀರ್ಥರು, ಸುದೈಮಠದ ಬೇಜಾರ ಭಕ್ತ ಇಟ್ಟಿಗಳು, ಅವರು ಲಕ್ಷ್ಮಣ ದೊಡ್ಡವಾದಕ್ಕೆ ಬೇಕಾದಷ್ಟು ವಿಭೂತಿ ಕೊಟ್ಟಿದ್ದಾರೆ. ಭರತ ದೊಡ್ಡವಲ್ಲ, ವಿಶ್ವಪತಿ ತೀರ್ಥರು. ಅದನ್ನೆಲ್ಲವನ್ನ ನಾನು ಇಲ್ಲಿ ಟಿಪ್ಪಣಿಯಲ್ಲಿ ಕೋಟ್ ಮಾಡಿದ್ದೇನೆ. ಮತ್ತು ರಾಮಾಯಣದ ಪ್ರಚಾರವೇ ವಾಲ್ಮೀಕಿ ಗಂಡಂತೆ, ರಾಮಾಯಣದಲ್ಲಿ ದೊಡ್ಡರು ಬರುವಂತಹ ಮಾತುಗಳಿದೆ, ಆದರೆ ವಾಲ್ಮೀಕಿ ಗಂಡಂತೆ ನಿಜವಾಗಿ ದೊಡ್ಡವನು ಯಾರು? ವಾಲ್ಮೀಕಿ ರಾಮಾಯಣದ ಪೂರ್ವೋತ್ತರಗಳಿಂದಲೇ ಯಾರು ದೊಡ್ಡ ಮಾತು ತೀರ್ಮಾನ ಮಾಡಲಿಕ್ಕೆ ಬರುತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿದೆ. ಅದನ್ನ ನಾಳೆ ದಿವಸ ಸೇರಿದಾಗ ನಮಗೆ ಏಕಾದಶಿಗೆ ಒಳ್ಳೆಯ ಚಿಂತನೆ. ಇವತ್ತು ಏಕಾದಶಿ, ವಿಷಯ ಏಕಾದಶಿ, ಕೆಲವರಿಗೆ ಏಕಾದಶಿ ಮತ್ತು ಉಪವಾಸ ವ್ಯತ್ಯಾಸ ಗೊತ್ತಿಲ್ಲ. ಇವತ್ತು ಏಕಾದಶಿನೇ, ಇವತ್ತು ಏಕಾದಶಿ ಇವತ್ತು ಉಪವಾಸ ಅಲ್ಲ ಹಾಗೆ. ಅದರಿಂದ ನಾಳೆ ರಾಮಾವತಾರ ವಿಶಿಷ್ಟ ಚಿಂತನೆ, ಲಕ್ಷ್ಮಣ ಮತ್ತು ಭರತರಲ್ಲಿ ಯಾರು ಅಣ್ಣ ಯಾರು ತಮ್ಮ ಅನ್ನೋದನ್ನ ದೊಡ್ಡ ಅಂದ್ರೆ ವಿದ್ವಾಂಸರಲ್ಲಿ, ಜನಸಾಮಾನ್ಯರಲ್ಲಿ ಅಲ್ಲ, ವಿದ್ವಾಂಸರಲ್ಲೇ ತುಂಬಾ ಗೊಂದಲಕ್ಕೆ ಕಾರಣ ಮಾಡಿರ್ತಕ್ಕಂಥ ವಿಷಯ. ಅದರ ಬಗ್ಗೆ 1, 2 ಇದರಲ್ಲಿ ನಾನು ಅದರ ಬಗ್ಗೆ 3, 4 ಪತ್ರ, ಅದಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ಆಧಾರಗಳನ್ನು 4 ಪತ್ರದಲ್ಲಿ ಇದರಲ್ಲಿ ಕ್ರೋಢೀಕರಿಸಿದ್ದೇನೆ. ಅದರ ಬಗ್ಗೆ ನಾಳೆ ದಿವಸ ಇಲ್ಲಿದ್ದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ವಂದನೆಗಳು. जयति पराशरसु सत्यवती हृदयनन्दनो व्यासः यस्य हास्य कमलगलितं वाङ्मयममृतं जगत्पिबति भुजगमुदारमद्यम्य हृद्यं निजभुजं दक्षिणं लक्षणाढ्यं ललितमुद्रितविज्ञानमुद्रं भज भज अनंत विद्यावतंत्रं प्रणतवान् प्राणिनां प्राणभूतं प्रणतिभिर्प्रणये अवतमोष्णेन असत्यमनः भुवि पदं नामप्रेक्ष्यमाणः भुवनमन्येन च अन्येन दोषान् अवधूहीमायेन सर्वयन्तम् प्रणतवान् प्राणिनां प्राणभूतं प्रणतिभिं प्रणये पूर्णः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमस्त्यधीशं वन्दे भवद्गणम् अपराधं